ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 25ನೇ ತಾರೀಕು ಸೋಮವಾರ, ಹುಣ್ಣಿಮೆಯ ದಿನ. ಹುಣ್ಣಿಮೆ ಇದು ಫಾಲ್ಗುಣ ಮಾಸದ ಹೋಳಿ ಹುಣ್ಣಿಮೆ. ಈ ಹುಣ್ಣಿಮೆ ದಿನದಂದು ತಾವು ಯಾರೂ ಸಹ ಮಿಸ್ ಮಾಡಿಕೊಳ್ಳದ ರೀತಿಯಲ್ಲಿ ಎಲ್ಲರೂ ಸಹ ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗಳಾಗ್ತಾ ಇರುತ್ತೋ ಅಲ್ಲಿ ಭೇಟಿಯನ್ನು ಕೊಡಿ, ಒಂದು ದರ್ಶನವನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಭಗವಂತ ಮಹಾವಿಷ್ಣು ಒಳಿತನ ಮಾಡ್ತಾನೆ ಅಂತ ಹೇಳ್ತಾ, ಈ ದಿನ ಮೇಷರಾಶಿಯವರು ನಿಮ್ಮ ಬುದ್ಧಿ ಚಾತುರ್ಯತೆ ತುಂಬ ಚೆನ್ನಾಗಿರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭ ಸಿಗುವಂಥದ್ದು. ಟ್ರಾವೆಲ್ಸ್ ಬಿಸ್ನೆಸ್ ಜೊತೆಯಲ್ಲಿ ಬ್ಯಾಂಕ್ನಲ್ಲಿ ಮಾಡುವಂಥ ಕೆಲಸಗಾರರಿಗೆ, ಲೋನು ಕೊಡಿಸುವಂಥ ಕೆಲಸಗಳನ್ನು ಮಾಡುವಂಥವರಿಗೆ ತುಂಬ ಉತ್ತಮವಾದಂತಹ ಗಳಿಕೆ, ಲಾಭ ಇವೆಲ್ಲ ಆಗುವಂಥದ್ದು ಮೇಷರಾಶಿಯವರಿಗೆ. ಜೊತೆಯಲ್ಲಿ ಉತ್ತಮವಾದಂತಹ ಹೊಸ ಹೊಸ ಕೆಲಸಗಳು ಬರುವಂಥದ್ದು, ಕೈ ತುಂಬ ಕೆಲಸಗಳು ನಿಮಗೆ ಹಿಡಿಯುವಂಥದ್ದು, ಜೊತೆಯಲ್ಲಿ ಒಂದು ರೀತಿಯಾದಂತಹ ಸಂಭ್ರಮದಲ್ಲಿ ಕಾಲ ಕಳೆಯುವಂತಹ ವಾತಾವರಣ ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೂ ಸಹ ಉತ್ತಮವಾದಂತಹ ಗಳಿಕೆ, ಉತ್ತಮವಾದಂತಹ ದಿನ. ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳು ತುಂಬ ಚೆನ್ನಾಗಿರುತ್ತೆ. ಹೊಸ ಹೊಸ ಚಿಂತನೆಯನ್ನು ಮಾಡ್ತೀರಿ, ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಿರ್ತೀರಿ, ಹೊಸ ಹೊಸ ಕೆಲಸಗಳಿಗೆ ನಾಂದಿಯನ್ನು ಆಡ್ತೀರಿ, ಹೊಸ ಪ್ರಯತ್ನಗಳನ್ನು ಮಾಡ್ತೀರಿ. ತುಂಬ ಅನುಕೂಲತೆಗಳಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಒಂದು ರೀತಿಯಾದಂತಹ ಬೆಳವಣಿಗೆ ಆಗುವಂತಹ ವಾತಾವರಣ ವೃಷಭ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಚೆನ್ನಾಗಿದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಆಗುವಂಥ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ, ಬರಬೇಕಾಗಿರುವಂಥ ಹಣಕಾಸುಗಳು ಸ್ವಲ್ಪ ಅಡೆತಡೆಗಳಾಗ್ತಾ ಇದೆ. ಅದನ್ನು ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲ ವ್ಯವಹಾರಗಳು, ಹೈನುಗಾರಿಕೆ ವಿಚಾರದಲ್ಲಿ, ರೈತಾಪಿ ವರ್ಗದ ಕೆಲಸ ಕಾರ್ಯಗಳಲ್ಲಿ, ಸಾಕಾಣಿಕೆಗಳಲ್ಲಿ ಉತ್ತಮವಾದಂತಹ ಗಳಿಕೆಯ ಲಾಭಗಳಂತೂ ಮಿಥುನ ರಾಶಿಯವರಿಗೆ ಸಿಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಕೋಪ ಶಮನವಾಗಿದೆ, ವ್ಯಾವಹಾರಿಕವಾದಂಥ ಜೀವನ ಚೆನ್ನಾಗಿದೆ, ವೈವಾಹಿಕ ಜೀವನ ಚೆನ್ನಾಗಿದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಶುಭ ಕಾರ್ಯಗಳ ಆಲೋಚನೆಗಳಿದೆ, ಶುಭ ಕಾರ್ಯಗಳ ಜೊತೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಸನ್ನಿವೇಶಗಳು ಕೂಡಿ ಬರ್ತಾ ಇದೆ. ತುಂಬ ಚೆನ್ನಾಗಿರುವಂತಹ ದಿನಗಳು ಕರ್ಕಾಟಕ ರಾಶಿಯವರಿಗೆ. ಸಿಂಹ ರಾಶಿಯವರಿಗೆ ವ್ಯವಹಾರದ ಜೀವನದಲ್ಲಿ ಅಡೆತಡೆಗಳು ಸ್ವಲ್ಪ ಆಗ್ತಾ ಇದೆ. ಯಾಕೆಂದರೆ ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ಅಪಚಯಗಳು, ಸರ್ಕಾರಿ ಕೆಲಸಗಳಲ್ಲಿ ಅತಿಯಾದಂಥ ಅಲೆದಾಟಗಳು, ಸುತ್ತಾಟಗಳು, ಮನಸ್ತಾಪಗಳು, ಬೇಸರಗಳು ಇವೆಲ್ಲ ಆಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಕನ್ಯಾ ರಾಶಿಯವರಿಗೆ ವ್ಯವಹಾರ ಚೆನ್ನಾಗಿದೆ, ಸ್ವಲ್ಪ ರಸ್ತೆಯಲ್ಲಿ ಅಪಘಾತಗಳು, ಅಪನಿಂದನೆಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು, ಕೈ ಪೈ ತರ್ಚ್ಕೊಳ್ಳುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಗಾಯ ಗಲಾಟೆಗಳಾಗುವಂಥದ್ದು, ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗ್ತದೆ. ಸಣ್ಣ ಪುಟ್ಟ ಶೀತದಿಂದ ಶುರುವಾದಂತಹ ಕಾಯಿಲೆಗಳು ಅಡ್ಮಿಂಟ್ ಆಗೋ ಲೆವೆಲ್ಗೆ ಹೋಗ್ಬೋದಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ನಂತರದಲ್ಲಿ ತುಲಾರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಕಲಹ, ಗಲಾಟೆ, ಗಂಡ ಹೆಂಡತಿರಲ್ಲಿ ಗಲಾಟೆ, ತಂದೆ ಮಕ್ಕಳಲ್ಲಿ ಗಲಾಟೆ, ಕುಟುಂಬದಲ್ಲಿ ಅಶಾಂತಿ, ನೆಮ್ಮದಿಯನ್ನು ಕಳ್ಕೊಳ್ಳುವಂತಹ ವಾತಾವರಣಗಳು, ಬೇಸರದ ವಾತಾವರಣಗಳು, ಕೋಪದ ನುಡಿಗಳು, ಕೋಪದಲ್ಲಿ ಮಾತನಾಡುವಂಥದ್ದು ಇವೆಲ್ಲವೂ ಸಹ ಆಗಿ ಕೊನೆಗೆ ಮುನಿಸುಗಳು, ಮನೆಗಳಲ್ಲಿ ಮುನಿಸು, ಮನಸ್ತಾಪ, ಬೇಸರ, ಒಂದು ಅಹಿತಕರವಾದಂಥ ವಾತಾವರಣಗಳಾಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಅನುಕೂಲ, ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ತಳ್ಳಗಾಡಿ ವ್ಯಾಪಾರಿ ಮಾಡುವಂಥವರಿಗೆ ಲಾಭದಾಯಕ, ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡುವಂಥವರಿಗೆ ಲಾಭದಾಯಕ, ಮದುವೆ ಮುಂಜಿಗಳ ಸುಯೋಗಗಳಾಗುವಂಥ ಸನ್ನಿವೇಶಗಳು, ಕುಟುಂಬದಲ್ಲಿ ಸೌಖ್ಯದ ವಾತಾವರಣಗಳಂತೂ ಖಂಡಿತವಾಗಿ ಇದೆ. ನಂತರದಲ್ಲಿ ಧನುಸು ರಾಶಿಯವರಿಗೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ಈ ಧನುಸು ರಾಶಿಯವರು ಯಾರಾದರೂ ರಾಜಕೀಯ ವ್ಯಕ್ತಿಗಳು, ಕಲಾವಿದರಿದ್ದರೆ ಅವ್ರಿಗೆ ಉತ್ತಮವಾದಂತಹ ಸಪೋರ್ಟ್ ಸಿಗುವಂಥ ಅನುಕೂಲತೆಗಳು, ಹೊಸ ಹೊಸ ಕೆಲಸಗಳ ಆಗಮನಗಳು, ನಿಮ್ಮನ್ನು ಕಂಡಾಗ ಸ್ನೇಹಿತರ ಸಮೂಹ ಜಾಸ್ತಿ ಕೂಡುತ್ತೆ, ಜೊತೆಯಲ್ಲಿ ನಿಮಗೆ ಉತ್ತಮವಾದಂತಹ ಸ್ನೇಹಿತರ ಬಾಂಧವ್ಯಗಳು ನಿಮಗೆ ಆಗುತ್ತೆ, ಹೊಸ ಹೊಸ ಆಲೋಚನೆಗಳು ಬರುತ್ತೆ, ಹೊಸ ಹೊಸ ವಿಶ್ಲೇಷಣೆಗಳಾಗತ್ತೆ, ಕುಟುಂಬದಲ್ಲಿ ಒಂದು ರೀತಿಯಾದಂಥ ಒಂದು ಬೆಳವಣಿಗೆ ಅಂತೂ, ಉತ್ತಮವಾದಂಥ ಬೆಳವಣಿಗೆ ಅಂತೂ ಖಂಡಿತವಾಗಿ ಆಗುತ್ತೆ. ನಂತರದಲ್ಲಿ ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ
ಅನುಕೂಲತೆಗಳಾಗತ್ತೆ. ಎಷ್ಟೋ ದಿನಗಳಿಂದ ಆದಂತಹ ಕಷ್ಟಗಳು ನಷ್ಟಗಳು ಸರಿದೂಗುವಂಥ ಸನ್ನಿವೇಶಗಳು ಕೂಡಿ ಬರುತ್ತೆ. ಮತ್ತು ಶತ್ರುಗಳು ಸಹ ಮಿತ್ರರಾಗಿ ನಿಮ್ಮ ಸ್ನೇಹವನ್ನು ಪ್ರೀತಿ ಬಳಸುವುದರಲ್ಲಿ, ಪ್ರೀತಿಯಲ್ಲಿ ಪಾತ್ರರಾಗುವುದರಲ್ಲಿ, ನಿಮ್ಮನ್ನು ಕಂಡಾಗ ಹೊಗಳಿಕೆ ಮಾತುಗಳನ್ನು ಆಡುವುದರಲ್ಲಿ ಎಲ್ಲ ಅನುಕೂಲತೆಗಳಾಗತ್ತೆ. ಕೆಲವು ಪಶ್ಚಾತ್ತಾಪಗಳು ಆಗುತ್ತೆ. ಅನುಕೂಲತೆಗಳು ನೋಡುವಂಥದ್ದು ಮಕರ ರಾಶಿಯವರಿಗಿರುತ್ತೆ. ಕುಂಭರಾಶಿಯವರಿಗೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುತ್ತೆ. ಜೊತೆಯಲ್ಲಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ಭೂಮಿ ಪ್ರಾಪ್ತಿಯಾಗುವಂಥದ್ದು, ಮನೆ ಕಟ್ಟುವಂಥ ಆಲೋಚನೆಗಳನ್ನು ಮಾಡುವಂಥದ್ದು, ಹೊಸ ಹೂಡಿಕೆಗಳನ್ನು ಮಾಡುವಂಥದ್ದು, ಹೋಟೆಲ್ ಬಿಸ್ನೆಸ್ ಮಾಡುವುದರಲ್ಲಿ ಉತ್ತಮವಾದಂಥ ಲಾಭ ಗಳಿಸುವಂಥದ್ದು, ಇದೆಲ್ಲವೂ ಸಹ ಆಗುವಂಥದ್ದು ಖಂಡಿತವಾಗಿದೆ. ಮೀನರಾಶಿಯವರೆಗೂ ಸಹ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ಎಷ್ಟೋ ಕಷ್ಟಗಳಿಂದಿರುವಂತಹ ಸಮಸ್ಯೆಗಳು, ಕಠಿಣವಾದಂಥ ಸಮಸ್ಯೆಗಳೂ ಸಹ ಅದೆಲ್ಲವೂ ಸಹ ನಿವಾರಣೆ ಆಗುವಂಥ ಸನ್ನಿವೇಶಗಳು. ತಾಯಿ ಮಕ್ಕಳಲ್ಲಿ ಪ್ರೀತಿ ವಾತ್ಸಲ್ಯ, ಬಂಧು ಮಿತ್ರರ ಸಹಕಾರ ಸಹಯೋಗ ಇವೆಲ್ಲ ಆಗುವಂತಹ ವಾತಾವರಣ ಅಂತೂ ಮೀನರಾಶಿಯಾಗಿರುತ್ತೆ ಅಂತ ಹೇಳ್ತಾ, ಇದನ್ನು ವಿಶೇಷವಾದಂತಹ ಕಾರ್ಯಕ್ರಮ. ಇವತ್ತಿರುವಂಥದ್ದು ಹುಣ್ಣಿಮೆ. ನಿಮ್ಮ ಮನೆ ಹತ್ರ ಎಲ್ಲಿ ಹುಣ್ಣಿಮೆ ಪೂಜೆಗಳಾಗ್ತಿರ್ತದೋ ಅಲ್ಲಿ ಹೋಗಿ ಒಮ್ಮೆ ಭೇಟಿಯನ್ನು ಕೊಡಿ, ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತೇವೆ. ನಾಳೆಯ ದಿನ ವಿಶೇಷವಾದಂತಹ ದಿನ 26ನೇ ತಾರೀಕು ಮಂಗಳವಾರ. ಮೇಲುಕೋಟೆಯಲ್ಲಿ ವಿಶೇಷವಾದಂತಹ ಆರಾಧನೆಗಳಾಗುವಂಥದ್ದು, ಚೆಲುವನಾರಾಯಣ ಸ್ವಾಮಿ ಜಯಂತಿ ಮೇಲುಕೋಟೆಯಲ್ಲಿ ಇರುವಂಥದ್ದು, ಇದೆಲ್ಲವೂ ಸಹ ಇರುತ್ತೆ. ಈ ದಿನದ ಕಾರ್ಯಕ್ರಮ ಮುಕ್ತಾಯವನ್ನು ಮಾಡಿ ನಾಳೆ ದಿನ ಭೇಟಿ ಮಾಡೋಣ. ವಿಶೇಷವಾದಂತಹ ಜ್ಯೋತಿಷ್ಯದ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ ಭಗವಂತ.